ಇವತ್ತು ನಾನು ಆಲೂ ಬೀನ್ಸ್ ಗ್ರೇವಿಯನ್ನು ತುಂಬಾ ಸಿಂಪಲ್ಲಾಗಿ ಮಾಡಿದ್ದೇನೆ ಹಾಗೂ ತುಂಬ ಟೇಸ್ಟಿಯಾಗಿ ಕೂಡ ಮಾಡಿದ್ದೇನೆ. ಈ ರೀತಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಂತೂ ಬೇಗ ಆಗುವಂಥ ರೆಸಿಪಿ ಇದು. ತುಂಬಾ ಟೇಸ್ಟಿ ಕೂಡ ಆಗಿರ್ತದೆ. ಇದನ್ನು ಹೇಗೆ ಮಾಡಿದೆ ಅಂತ ನೋಡೋ ಬನ್ನಿ. ಇಲ್ಲಿ ನಾನು 3 ಪೊಟ್ಯಾಟೊ ತಗೊಂಡಿದ್ದೀನಿ ಹಾಗೂ ಒಂದು 10 ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಇಲ್ಲಿ ಬಾಣಲೆ ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ ಜಾಸ್ತಿ ಬ್ರೌನ್ ಆಗಬೇಕಂತ ಇಲ್ಲ, ಸ್ವಲ್ಪ ಕಲರ್ ಬಂದರೆ ಸಾಕು. ಇವಾಗ ಇಲ್ಲಿ 2 ಟೊಮೊಟೊ ಹಾಕ್ಕೊಳ್ತಿದ್ದೀನಿ. ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಹುರ್ಕೊಳ್ಬೇಕು. ಇಲ್ಲಿ ನಾನು 2 ಸ್ಪೂನ್ ಚಿಲ್ಲಿ ಪೌಡರ್, 2 ಸ್ಪೂನ್ ಕೊರಿಯಾಂಡರ್ ಪೌಡರ್, ಸ್ವಲ್ಪ ಜೀರಾ ತಗೊಂಡಿದ್ದೀನಿ, ಸ್ವಲ್ಪ ಅರಶಿನ ತಗೊಂಡಿದ್ದೀನಿ. ಇದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಪೊಟ್ಯಾಟೊ ಮತ್ತು ಬೀನ್ಸ್ ಹಾಕ್ಕೊಳ್ತಿದ್ದೀನಿ. ಇದೆಲ್ಲ ಮಸಾಲದೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿ ತನಕ 1 ನಿಮಿಷ ಹುರ್ಕೊಳ್ಳುವ. ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ. ನಿಮಗೆ ಗ್ರೇವಿ ಎಷ್ಟು ಬೇಕು ಅದಕ್ಕೆ ಅನುಗುಣವಾಗಿ ನೀರು ಹಾಕ್ಕೊಳ್ಳಿ. ನನಗೆ ಗ್ರೇವಿ ಸ್ವಲ್ಪ ದಪ್ಪವಾಗಿರಬೇಕು, ಹಾಗಾಗಿ ನಾನು 2.5 ಲೋಟ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಬೇಯಿಸ್ಕೊಳ್ಬೇಕು. ಇವಾಗ 10 ನಿಮಿಷ ಆಗಿದೆ. ಪೊಟ್ಯಾಟೊ ಹಾಗೂ ಬೀನ್ಸ್ ಕೂಡ ಬೆಂದಿದೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳುವ. ಇವಾಗ ಆಲೂ ಬೀನ್ಸ್ ಗ್ರೇವಿ ರೆಡಿಯಾಗಿದೆ. ಬೆಳಗಿನ ಬ್ರೇಕ್ಫಾಸ್ಟ್ ಚಪಾತಿ ಜೊತೆ ಕೂಡ ಇದನ್ನು ತಿನ್ಬೋದು, ಹಾಗೂ ಮಧ್ಯಾಹ್ನಕ್ಕೂ ಊಟಕ್ಕೆ ತಿನ್ಬೋದು. ಬೇಗನೆ ಆಗ್ತದೆ. ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನಗೆ ಒಂದು ಲೈಕ್ ಕೊಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಎಲ್ಲ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.